ಇನ್ನು IPLನ ಟ್ರೇಡ್ ಮತ್ತು ಟ್ರಾನ್ಸ್ಫರ್ ಸುದ್ದಿಗಳ ನಡುವೆ ಮತ್ತೊಂದು ದೊಡ್ಡ ಚರ್ಚೆ ಈಗ ಶುರುವಾಗ್ತಾ ಇದೆ. ಅದೇನು ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರನ್ನು ಪಡಿಲಿಕ್ಕೆ ಬರೋಬ್ಬರಿ 7 ಫ್ರಾಂಚೈಸಿಗಳು ಆಸಕ್ತಿಯನ್ನು ತೋರಿಸ್ತಾ ಇದ್ದಾವೆ. ಮತ್ತೊಂದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದೇ, ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್. ಹಾಗಾಗಿ ಈ 7 ಫ್ರಾಂಚೈಸಿಗಳು ಆಸಕ್ತಿಯನ್ನು ತೋರಿಸ್ತಾ ಇದೆಯಾ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಈ ಕ್ರೀಡಾ ಪ್ರೇಮಿಗಳ ಬಾಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಈಗ ಈ ಕ್ರಿಕೆಟ್ ವಲಯದಲ್ಲಿ ಸಾಕಷ್ಟು ಹಾರ್ದಿಕ್ ಪಾಂಡ್ಯ ಈಗ ಸದ್ದು ಮಾಡ್ತಾ ಇದ್ದಾರೆ. ಕಳೆದ ಕೆಲವು ಸೀಸನ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವ ಮತ್ತು ಆಲ್ರೌಂಡ್ ಪ್ರದರ್ಶನ ಎಲ್ಲರ ಗಮನ ಕೂಡ ಸೆಳೆದಿದೆ. ಇದೇ ಕಾರಣಕ್ಕೆ ಹಲವು ಫ್ರಾಂಚೈಸಿಗಳು ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಉತ್ಸುಕರಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹಾರ್ದಿಕ್ ಪಾಂಡ್ಯ ನಿಜವಾಗಿಯೂ ಕೂಡ ತಂಡವನ್ನು ಬದಲಿಸಿದರೆ ಅದು ಮುಂದಿನ IPLನ ಮೆಗಾ ಆ್ಯಕ್ಷನ್ ಅಥವಾ ಟ್ರೇಡ್ ವಿಂಡೋದಲ್ಲಿನ ಅತಿ ದೊಡ್ಡ ಬೆಳವಣಿಗೆಗಳಲ್ಲೂ ಕೂಡ ಒಂದಾಗಬಹುದು. ಅವರಂತಹ ಅನುಭವಿ ಆಲ್ರೌಂಡರ್ಗಳು ಮತ್ತು ನಾಯಕನನ್ನು ಪಡೆಯಲಿಕ್ಕೆ ತಂಡಗಳ ನಡುವೆ ತೀವ್ರ ಪೈಪೋಟಿ ಕೂಡ ಈಗ ನಡೆಯುವ ಸಾಧ್ಯತೆ ಇದೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಒಂದು ವರ್ಗಾವಣೆ ವಿಂಡೋದಲ್ಲಿ ಖರೀದಿಸಲಿಕ್ಕೆ ಒಟ್ಟು 7 ಫ್ರಾಂಚೈಸಿಗಳು ಆಸಕ್ತಿಯನ್ನು ತೋರಿಸ್ತಾ ಇದ್ದಾವೆ. ಆ 7 ಫ್ರಾಂಚೈಸಿಗಳಲ್ಲಿ ಯಾರ ಪಾಲಾಗ್ತಾರೆ ಪಾಂಡ್ಯ, ಇದು ಸದ್ಯಕ್ಕೆ ಇರುವಂತಹ ಕುತೂಹಲ. ಸಾಕಷ್ಟು ಆಲ್ರೌಂಡರ್ ಅಂತ ಹೇಳಿದಾಗ ಸಹಜವಾಗಿ ಅತಿ ಹೆಚ್ಚಿನ ಮೊತ್ತಕ್ಕೆ ಬಿಡ್ ಮಾಡ್ತಾರೆ ಕ್ರೀಡಾಪಟುಗಳನ್ನು. ಆದರೆ ಹಾರ್ದಿಕ್ ಪಾಂಡ್ಯ ಯಾರು ಪಾಲಾಗ್ತಾರೆ, ಯಾರು ಅವ್ರನ್ನ ಖರೀದಿಸ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಒಂದು ದೊಡ್ಡ ಕುತೂಹಲ.